ಮಹಾತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು. ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಮಹಾಲಿಂಗೇಶ್ವರನ ದರ್ಶನವನ್ನು ಪಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾವು ಮಹಾಲಿಂಗೇಶ್ವರನ ದರ್ಶನಕ್ಕೆ ಹೋಗಿದ್ದು ಬರೋಣ. ಮಹಾಲಿಂಗೇಶ್ವರ ದೇವಾಲಯ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿದೆ. ಮಂಗಳೂರಿನಿಂದ ಕೇವಲ 52 ಕಿಲೋಮೀಟರ್ ದೂರ ಆಗುತ್ತೆ ಅಷ್ಟೇ. 12ನೇ ಶತಮಾನದ ಪುರಾತನ ದೇವಾಲಯ ಇದು. ಇಲ್ಲಿಯ ಮುಖ್ಯವಾದ ದೇವರು ಅಂದರೆ ಭಗವಾನ್ ಶಿವ. ಇದು ದೇವಸ್ಥಾನದ ಮುಂಭಾಗದ ರಸ್ತೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದು ದೇವಸ್ಥಾನದ ಎಂಟ್ರೆನ್ಸ್. ಇಲ್ಲಿಂದ ನಾವು ದೇವಸ್ಥಾನದ ಒಳಗಡೆ ಹೋಗಿ ದೇವಾಲಯದ ಒಳಗಡೆ ಇರುವಂತಹ ಶಿವನನ್ನ ದರ್ಶನ ಮಾಡಿಕೊಂಡು ಬರೋಣ. ಪುತ್ತೂರು ಮಹಾಲಿಂಗೇಶ್ವರ ಎಂದೇ ಜನಪ್ರಿಯವಾಗಿರುವಂತಹ ಈ ದೇವಾಲಯ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಗೆ ಒಳಪಟ್ಟಿದೆ. ಈ ದೇವಾಲಯದ ಎತ್ತರ 87 ಮೀಟರ್ ಅಂದರೆ 285 ಅಡಿ. ಈ ದೇವಾಲಯದ ವಿಶಿಷ್ಟ ಅಂದರೆ ದೇವಾಲಯದ ಹತ್ತಿರವಿರುವ ಅಶ್ವತ್ಥ ಮರ ಹಾಗೂ ದೇವಾಲಯದ ಹಿಂಭಾಗದಲ್ಲಿ ಇರುವಂತಹ ಕೆರೆ. 800 ವರ್ಷಗಳ ಪುರಾತನ ಇತಿಹಾಸ ಹೊಂದಿರುವಂತಹ ದೇವಾಲಯ ಇದು. ಪೌರಾಣಿಕ ಹಿನ್ನೆಲೆ ಇರುವ ದೇವಾಲಯದ ಕಲಾತ್ಮಕ ಕೆತ್ತನೆಗಳು ಆಕರ್ಷಿತವಾಗಿವೆ. ಭಕ್ತಿಪೂರ್ವಕವಾಗಿ ಪೂಜಿಸಿ ಬಂದರೆ ಸಾಕು, ಒಳಿತು ಅಭಿವೃದ್ಧಿ ಖಂಡಿತ ಎಂಬ ನಂಬಿಕೆ ಜನರಲ್ಲಿದೆ. ಕಾಶಿಯನ್ನ ಬಿಟ್ಟರೆ ದೇವಾಲಯದ ಎದುರು ಸ್ಮಶಾನವಿರುವ ಮತ್ತೊಂದು ದೇವಾಲಯವೆಂದರೆ ಅದು ಮಹಾಲಿಂಗೇಶ್ವರ ದೇವಾಲಯ ಮಾತ್ರ. ಪುತ್ತೂರನ್ನು ಮಹಾಲಿಂಗೇಶ್ವರ ಕಾಯುತ್ತಿದ್ದಾನೆ ಎನ್ನುವ ನಂಬಿಕೆ ಜನರಲ್ಲಿದೆ. ವರ್ಷಕ್ಕೊಮ್ಮೆ ನಡೆಯುವ ಮಹಾಲಿಂಗೇಶ್ವರ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತದೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಮಹಾಲಿಂಗೇಶ್ವರನ ಜಾತ್ರೆಯನ್ನು 9 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಮಹಾಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಕೂಡ ಇಲ್ಲಿ ನಡೆಯುತ್ತದೆ. ದಕ್ಷಿಣ ಭಾರತದಲ್ಲಿ ಅತಿ ಎತ್ತರದ ಬ್ರಹ್ಮರಥ ಎಂಬುದಾಗಿ ಹೇಳಲಾಗುತ್ತೆ. 72 ಅಡಿ ಎತ್ತರದ ರಥ ಇದು. ಪುತ್ತೂರಿನ ಜಾತ್ರೆ ಹತ್ತೂರಿನಲ್ಲಿಯೂ ಪ್ರಸಿದ್ಧಿ ಎಂಬ ಗಾದೆ ಮಾತಿದೆ. ಇನ್ನು ಇಲ್ಲಿ ನಡೆಯುವ ಮಹಾಶಿವರಾತ್ರಿ, ದೀಪಾವಳಿ, ನವರಾತ್ರಿ ಹಾಗೂ ಮುಖ್ಯ ಹಬ್ಬವಾದಂತಹ ಪುತ್ತೂರು ಬೇಡಿ ಇಲ್ಲಿಯ ವಿಶಿಷ್ಟವಾದ ಹಬ್ಬವಾಗಿದೆ. ಹಾಗೂ ಇಲ್ಲಿ ನಡೆಯುವ ಲಕ್ಷದ್ವೀಪೋತ್ಸವವಂತೂ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತದೆ. ವಿಡಿಯೋ ವೀಕ್ಷಿಸಿದ ನನ್ನೆಲ್ಲ ಪ್ರೇಕ್ಷಕರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.